ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಆಗಲೇ ಟೈಮು 6 ಗಂಟೆ ಆಗಿತ್ತು. ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. 5 ಕಾಲಿಗೆ ಎದ್ದಿದ್ದೆ. 5 ಕಾಲಿಗೆ ಎದ್ದುಬಿಟ್ಟು ಮಾಮೂಲಿ ಎಲ್ಲ ಕಸ ಎಲ್ಲ ಗುಡಿಸಿ ನೀಟಾಗೆ ಇನ್ನು ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂತ್ಕೊಂಡು ಆಮೇಲೆ ಎದ್ದು ಬಂದೆ. ಟೀ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈಗ ಟೀ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಅವಾಯ್ಡ್ ಮಾಡ್ತಾಯಿದ್ದೀನಿ. ಟೀ ಜಾಸ್ತಿ ಕುಡಿತಾ ಇಲ್ಲ. ಬೆಳಗ್ಗೆ ಅಂತೂ ಕುಡಿಲೇಬೇಕಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಂದು ಕಪ್ ಅಷ್ಟೇ ನಾನು ಕುಡಿಯೋದು. ಇನ್ನು ಮಿಕ್ಕಿದ್ದು ಚಿಕ್ಕಮ್ಮ ಅವರೆಲ್ಲ ಇರ್ತಾರಲ್ಲ, ಅವರು ಸ್ವಲ್ಪ ಕುಡಿತಾ ಇರ್ತಾರೆ. ಇರುತ್ತೆ ಯಾವಾಗಲೂ ಯಾರಾದರೂ ಬಂದರೆ ಕೊಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ಬರ್ತಾರಲ್ಲ ಬೆಳಗ್ಗೆನೇ ಗೊತ್ತಿರೋರು ಬಂದಾಗ ಟೀ ಕೊಡ್ತೀನಿ, ಕುಡಿತಾರೆ ಅವರು. ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಇವಾಗ ಮುಂಚೆ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ. ಯಾಕೆಂದರೆ ನಾನು 10 ಗಂಟೆ 10:30ವರೆಗೆ ಆದರೂ ಕೂಡ ಟೀ ಕುಡಿತಾನೇ ಇದ್ದೆ. ಅದಕ್ಕೆ ಇವಾಗ ಆ ಥರ ಆಗಲ್ಲಲ್ವ, ಅದಕ್ಕೋಸ್ಕರ ಸ್ವಲ್ಪ ಫುಲ್ ಅವಾಯ್ಡ್ ಮಾಡಿದ್ದೀನಿ. ಬೆಳಗ್ಗೆ ಮಾತ್ರ ಒಂದು ಸ್ವಲ್ಪ ಕುಡಿತೀನಿ ಅಷ್ಟೇ. ಇನ್ನು ಬೆಲ್ಲದ ಟೀನೇ ನಾನು ಮಾಡೋದು ಯಾವಾಗಲೂ ಅಷ್ಟೇ. ಸಕ್ಕರೆಗಿಂತ ಬೆಲ್ಲದ್ದೇ ಜಾಸ್ತಿ ನಾನು ಯೂಸ್ ಮಾಡೋದು. ಅದಕ್ಕೋಸ್ಕರ ಬೆಲ್ಲನೇ ಹಾಕಿ ಟೀ ಮಾಡ್ತಾಯಿರ್ತೀನಿ. ಇನ್ನು ಆ ಕಡೆ ಟಬ್ಬಲ್ಲಂತೂ ಪಾತ್ರೆಲ್ಲ ಹಂಗೆ ಇದ್ದಾವೆ. ಫಸ್ಟಿಗಂತೂ ನೈಟೆಲ್ಲ ಕ್ಲೀನ್ ಮಾಡಿ ಮಲಗ್ತಾ ಇದ್ದೆ. ಈಗಲೂ ಅಷ್ಟೇ, ಅದನ್ನು ನಾನು ಮಿಸ್ ಮಾಡ್ತಾ ಇಲ್ಲ. ಏನಂದರೆ ಒಂದೊಂದು ಟೈಮ್ ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಪಾತ್ರೆ ಇರ್ತವೆ, ಬಿಡು ಬೆಳಗ್ಗೆ ತೊಳೆಯೋಣ ಅನ್ನೋ ಅಷ್ಟು ಕೂಡ ಆಗಿಬಿಟ್ಟಿರುತ್ತೆ. ಮತ್ತು ಅಂಗಡಿಯಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಲ್ವ, ಅದಕ್ಕೋಸ್ಕರ. ಮತ್ತು ಇತ್ತೀಚೆಗಂತೂ ನನ್ನ ಮಗ ತುಂಬ ತರಲೆ ಆಗಿಬಿಟ್ಟಿದ್ದಾನೆ. ಅವನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ಇವಾಗ. ಅಷ್ಟು ತರಲೆ ಮಾಡ್ತಾಯಿರ್ತಾನೆ. ಅವ್ನು ಮಲಗೋವರೆಗೂ ಏನು ಕೆಲಸಗಳೇ ಮಾಡ್ಕೊಳಕ್ಕಾಗಲ್ಲ ಒಂದೊಂದು ಸತಿ. ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ಅದಕ್ಕೋಸ್ಕರ ಜಾಸ್ತಿ ಟೈಮ್ ಅವನ ಹತ್ರನೇ ಹೋಗ್ತಾ ಇರುತ್ತೆ ನಮ್ಮದು. ಇನ್ನು ಅವನ ಜೊತೆ ಆಟ ಆಡೋದು, ಚಿಕ್ಕಮ್ಮವರೆಲ್ಲ ಇರ್ತಾರಲ್ಲ, ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಬರೀ ಅದೇ ಆಗಿಬಿಡುತ್ತೆ. ಆಗ ಸ್ವಲ್ಪ ಮನೆ ಕೆಲಸ ಪೆಂಡಿಂಗ್ ಬೀಳುತ್ತೆ ನಂದು. ಅದಕ್ಕೆ ನೈಟ್ ಮಾತ್ರ ಸ್ವಲ್ಪ ಪಾತ್ರೆ ತೊಳೆದಿರಲಿಲ್ಲ ನಾನು. ಇರಲಿ ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಒಂದು ಟಬ್ಗೆ ಹಾಕಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಅದಕ್ಕಿಂತ ಬೇಗ ಎದ್ಬಿಟ್ಟು ಬೆಳಗ್ಗೆ ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಗ್ಯಾಸ್ ಎಲ್ಲ ನೀಟಾಗಿ ಸ್ಟವ್ ಎಲ್ಲ ಈಗ ಟೀ ಗಿಟ. ಇನ್ನು ಚಿಕ್ಕಮ್ಮ ಕೂಡ ಹೂವು ತೊಗೊಬಂದರು. ಗುರುವಾರ ಅಲ್ವಾ, ಗುರುವಾರ ಆದರೆ ಪೂಜೆ ಮಾಡ್ತಾಳೆ ಅಂತ ಗೊತ್ತು ಚಿಕ್ಕಮ್ಮನಿಗೆ. ಅದಕ್ಕೋಸ್ಕರ ಅವರು ಕೇಳೋಕ್ಕಿಂತ ಮುಂಚೆನೇ ಕಿತ್ಕೊಂಬರ್ತಾರೆ ಒಂದೊಂದು ಸತಿ. ಅದಕ್ಕೆ ಅಲ್ಲಿಡಮ್ಮ ಅಂತ ಹೇಳಿದೆ. ಮತ್ತು ಟೀ ಕೂಡ ಇಟ್ಟಿದ್ದೆ ಅಲ್ವಾ, ಟೀ ಕುಡಿದು ಹೋಗುವಂತೆ ಅಂತ ಕೂಡ ಹೇಳ್ತಾ ಇದ್ದೆ. ಇನ್ನು ಸಾಂಬಾರಿಗೆ ಏನು ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕಮ್ಮ ಯೋಚನೆ ಮಾಡ್ತಾಯಿದ್ರು. ಏನು ಮಾಡ್ತೀನಿ ನೋಡಮ್ಮ, ತರಕಾರಿ ಎಲ್ಲ ಏನಾಯ್ತು ಅಂತ ಕೇಳ್ತಾ ಇದ್ದೆ ನಾನು ಕೂಡ. ಅವ್ರು ಬಂದುಬಿಟ್ಟು ಏನಾದರೂ ಮಾಡ್ತೀನಿ, ನೀನೇನು ಮಾಡಬೇಡ ಅಡುಗೆ, ನೀನೇನಾದರೂ ಮಧ್ಯಾಹ್ನಕ್ಕೋ ಇಲ್ಲ ಸಾಯಂಕಾಲಕ್ಕೆ ಏನಾದರೂ ಮಾಡ್ಕೊ ಬಿಸಿದು, ನಾನು ಮಾಡ್ತೀನಿ ಈಗ ಅಂತ ಹೇಳಿ ಹೋದ್ರು ಅವರು. ಸರಿ ಆಯ್ತು ಅಂತ ಹೇಳಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅಡುಗೆ ಕೆಲಸ ಅಂತೂ ತಪ್ಪಿತು. ಬೆಳಗ್ಗೆ ಟೈಮು ಮಧ್ಯಾಹ್ನ ಏನಾದರೂ ಮಾಡ್ಕೊಳ್ಳೋಣ ಬಿಸಿದಂತ ಹೇಳಿ ಹಂಗೆ ಯೋಚನೆ ಮಾಡ್ತಾಯಿದ್ದೆ. ಗುರುವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ ವಾರ ಬೇರೆ ಇದೆ, ಮಾಡ್ಕೋಬೇಕೆಲ್ಲ ಅಂತ ಅಂದ್ಕೊಂಡೆ. ಮತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಕೂಡ ಅನ್ನಿಸ್ತು ನನಗೆ. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದ್ವಿ. ಆದರೂ ಕೂಡ ನನಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಇನ್ನೊಂದು ಸತಿ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಇವತ್ತು ಗುರುವಾರ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಹೆಂಗಿದ್ರು ಸ್ವಲ್ಪ ಒಂದು ಕೆಲಸ ಮುಗೀತು, ಅಡುಗೆ ಕೆಲಸ ಲೆಸ್ ಆಯ್ತಲ್ವ. ಅದಕ್ಕೆ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಅಂಗಡಿ ಕಡೆ ನೋಡಿಕೊಂಡು ಮನೆಯೆಲ್ಲ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಮನಸ್ಸಿಗೆ ಬಂದಿತ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಹಂಗೆ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಊಟ ಕೂಡ ಆಯಿತು. ಚಿಕ್ಕಮ್ಮ ಬಿಸಿ ಮುದ್ದೆ ಮಾಡಿ ಮತ್ತು ಇದು ಬೆಂಡೆಕಾಯಿ ಗೊಜ್ಜು ಮಾಡಿದರು, ತುಂಬ ಚೆನ್ನಾಗಿತ್ತು. ಇನ್ನೇನು ಊಟ ಆಯಿತು. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನು. ಡೀಪ್ ಕ್ಲೀನಿಂಗ್ ಅಂದರೆ ಫಸ್ಟಿಗೆ ಮುಂಚೆ ಧೂಳೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಅಂದರೆ ಮೇಲ್ಗಡೆ ಏನಾದರೂ ಪೊರೆ ಅದು ಇದ್ದಿದ್ರೆ ಎಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು. ಅಷ್ಟೊಂದೇನು ಇರಲಿಲ್ಲ, ಆದರೂ ಕೂಡ ನನಗೆ ಯಾಕೋ ಕ್ಲೀನ್ ಮಾಡಬೇಕು, ತುಂಬ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಧೂಳೆಲ್ಲ ತೆಗೆದ್ಬಿಟ್ಟು, ಮತ್ತು ಈಗ ಶೆಲ್ಫಲ್ಲಿರೋ ಬಾಕ್ಸ್ಗಳೆಲ್ಲ ತೆಗೆದು, ಈ ಕಡೆ ಇತ್ತಲ್ಲ, ಈ ಕಡೆ ಇರೋ ಬಾಕ್ಸ್ಗಳೆಲ್ಲ ತೆಗೆದ್ಬಿಟ್ಟು ಆಗಲೇ ಅದೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಬಿಟ್ಟು ಆಗಲೆಲ್ಲ ಜೋಡಿಸಿದ್ದೆ ಈ ಕಡೆ ಸೈಡು. ಇನ್ನು ಈ ಕಡೆ ಸೈಡೆಲ್ಲ ಜೋಡಿಸೋಣ, ಈ ಕಡೆ ಡಬ್ಬ ಎಲ್ಲ ಇರೋವೆಲ್ಲ ಈ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ಈ ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗಿಂದೆಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಚೂರು ಕೂಡ ಬಿಡಲಿಲ್ಲ, ಧೂಳೆಲ್ಲ ತೆಗೆದು ನೀಟಾಗಿ ಒಂದು ಸೆಲ್ಫ್ ಕೂಡ ಬಿಡಲಿಲ್ಲ, ಅಷ್ಟು ನೀಟಾಗೆಲ್ಲ ಒರೆಸ್ಕೊಂಡೆ ನಾನು. ಮತ್ತು ಈ ಕಡೆ ಬಂದುಬಿಟ್ಟು ಅಕ್ಕಿ ಬಾಕ್ಸು ಮತ್ತು ರಾಗಿ ಹಿಟ್ಟು ಬಾಕ್ಸು
ಮತ್ತು ಒಂದು ಬಾಕ್ಸಲ್ಲಿ ಹುಣ್ಸೆಹಣ್ಣು ಇತ್ತು, ಹುಣ್ಸೆಹಣ್ಣು ಮತ್ತು ನನಗೆ ಈಸಿಯಾಗಿರೋವು ಏನೇನು ಐಟಮ್ ಬೇಕೋ ಮಾತ್ರ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೆ. ಮತ್ತು ಈ ಕಡೆ ಇರೋವೆಲ್ಲ ಮಾಮೂಲಿ ಡಬ್ಬಗಳೆಲ್ಲ ಕಾಣಿಸ್ತಾ ಇದ್ದಾವಲ್ವ, ಅಲ್ಲೆಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇವಾಗ. ನಮಗೆ ಏನೇ ಕೆಲಸ ಇಲ್ಲ ಅಂತ ಖಾಲಿ ಕೂತ್ಕೊಂಡ್ರೆ ಮನಸ್ಸಿಗೆ ನೂರಾರು ಯೋಚನೆ ಬರ್ತಾ ಇರ್ತವೆ, ತಲೆಯಲ್ಲಂತೂ ಸಾವಿರಾರು ಯೋಚನೆ ಓಡ್ತಾ ಇರ್ತವೆ, ಏನೋ ಒಂಥರ ಚಿಂತೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮನಸ್ಸಿಗೆ ಏನು ಚಿಂತೆ ಬರಬಾರ್ದು, ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು. ನಾವು ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ಬಿಟ್ರೆ ಆ ಚಿಂತೆನೇ ಬರಲ್ಲ, ಬರೀ ಕೆಲಸದ ಕಡೆನೇ ಗಮನ ಇರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಏನು ಕೆಲಸ ಇಲ್ಲಾಂದ್ರೂ ಕೂಡ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾನೆ ಇರ್ತೀನಿ, ಸ್ವಲ್ಪ ಗ್ಯಾಪ್ ಕೂಡ ಕೊಡಲ್ಲ. ಅಟ್ಲೀಸ್ಟ್ ಏನಾದರೂ ಕೆಲಸ ಕಡಿಮೆ ಇದೆ ಅಂತಂದರೆ ನನ್ನ ಮಗನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಅವನು ಆಟ ಆಡೋದಿಲ್ಲ ಅಂತ ಹೇಳಿದ್ರು ಕೂಡ, ಮಲ್ಕೊಳ್ತೀನಿ ಅಂದರೂ ಕೂಡ ಅವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಇಲ್ಲ ಚಿಕ್ಕಮ್ಮ ಇದ್ದರೆ ಚಿಕ್ಕಮ್ಮನ ಹತ್ರ ಮಾತಾಡೋದು, ಇಲ್ಲ ಏನಾದರೂ ಕೆಲಸ ಇದ್ದರೆ, ಮತ್ತು ಅಂಗಡಿ ಕೂಡ ನೀಟಾಗಿದ್ದರೂ ಕೂಡ ಅದನ್ನು ಒರೆಸೋದು, ಏನಾದರೂ ಎತ್ತಿಡೋದು, ಮತ್ತು ಏನಾದರೂ ಒಂದು ಹುಡ್ಕೊಂಡು ಕೆಲಸ ಮಾಡ್ಕೊತಾ ಇರ್ತೀನಿ. ಆ ಥರ ನನಗೆ ಅನ್ನಿಸ್ತಾ ಇರುತ್ತೆ. ಯಾರೇ ಆಗಲಿ ಸ್ವಲ್ಪ ಕೆಲಸ ಇಲ್ಲ ಅಂತ ಫ್ರೀಯಾಗಿದ್ರಂತೂ ತುಂಬ ಯೋಚನೆ ಬರ್ತಿರುತ್ತೆ, ಇಲ್ದಿರೋ ನೋವುಗಳೆಲ್ಲ ಬಂದುಬಿಡುತ್ತೆ, ಮತ್ತು ಹಳೆ ನೆನಪುಗಳೆಲ್ಲ ಬಂದುಬಿಡುತ್ತೆ ಇದಕ್ಕೆ. ಅದಕ್ಕೋಸ್ಕರ ನಾನು ಹಂಗೆ ನೆನೆಸ್ಕೊಂಡು ಬಿಡು ಡೀಪ್ ಕ್ಲೀನ್ ಆದರೂ ಮಾಡಿಬಿಡೋಣ ಮನೆ ಅಂತ ಹೇಳಿಬಿಟ್ಟು ತುಂಬ ಹೊತ್ತಾಯಿತು ಟೈಮು. ಎಷ್ಟು ಬೆಳಗ್ಗೆಯಿಂದ ಸಂಜೆ ಆದರೂ ಕೂಡ ನನ್ನ ಕೆಲಸಗಳೇ ಮುಗಿಲಿಲ್ಲ. ಆ ಥರ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ, ತೀರಾ ಅಷ್ಟೊಂದು ಅವಸರಪಟ್ಟು ಮಾಡೋದು ಬೇಡ, ಎಷ್ಟಾಗುತ್ತೆ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಾಡೋದು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಅಂಗಡಿಯಲ್ಲಿ ನೋಡ್ಕೊಳ್ಳೋದು, ಆ ಥರ ಎಲ್ಲ ಟೈಮ್ ಇದು ಮಾಡಿಕೊಂಡು ಕೆಲಸಗಳೆಲ್ಲ ಮಾಡಿಕೊಂಡೆ. ಚಿಕ್ಕಮ್ಮ ಕೂಡ ಕಡಲೆ ಶೇಂಗಾ ಬೀಜ ಎಲ್ಲ ಕೊಟ್ಟಿದ್ರು, ಸ್ವಲ್ಪ ಡಬ್ಬಿಗಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅವನು ಕೂಡ ಹಾಕಿರಲಿಲ್ಲ, ಹಂಗೆ ಪಾತ್ರೆಯಲ್ಲೇ ಇಟ್ಟಿದ್ದೆ. ಹೆಂಗೋ ಈಸಿ ಆಯಿತು, ಏನೇನಿದೆ ಏನೇನಿಲ್ಲ ಐಟಮ್ ಅಂತ ನೋಡಿಬಿಟ್ಟು ಅದು ಸ್ವಲ್ಪ ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಂಡೆ. ನನಗಂತೂ ಇಂಥ ಟೈಮಲ್ಲಿ ನನಗೆ ಜಾಸ್ತಿ ನಮ್ಮ ಅಪ್ಪ ಅಮ್ಮನೇ ನೆನಪು ಬಂದುಬಿಡ್ತಾರೆ. ಈ ಟೈಮಲ್ಲಿ ಅಂತಲ್ಲ, ಯಾವಾಗಲೂ ಸ್ವಲ್ಪ ನೆನಪಿಗೆ ಬರ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿರ್ತೀನಿ. ಖಾಲಿ ಅಂತೂ ಇರಲ್ಲ. ಇಷ್ಟು ದಿನ ಸ್ವಲ್ಪ ವ್ಲಾಗ್ಸೇ ನಾನು ಮಾಡಲಿಲ್ಲ, ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರನೂ ನಾನು ಏನೋ ಮಾಡೋದೇ ಬೇಡ, ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದೆ. ಅದೇ ಈ ಥರ ಸ್ಟಾಪ್ ಮಾಡಿಬಿಟ್ರೆ ಸಡನ್ನಾಗಿ ಏನಾದರೂ ಒಂದು ಯೋಚನೆ ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಸಾಕು ಇಷ್ಟು ದಿನ ರೆಸ್ಟ್ ಮಾಡಿರೋದಂತ ಹೇಳಿ ಮತ್ತೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಇನ್ನು ಡೈಲಿ ವ್ಲಾಗ್ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಖಂಡಿತ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಇನ್ನು ಮನೆ ಕೂಡ ಚಿಕ್ಕದು, ಅಷ್ಟೊಂದೇನು ದೊಡ್ಡದಿಲ್ವಾ ಇಲ್ಲಲ್ಲ, ಅದಕ್ಕೋಸ್ಕರ ಬೇಗನೆ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತೀನಿ, ಮತ್ತು ಜಾಸ್ತಿ ಹೆವಿ ಕೂಡ ಅನಿಸಲ್ಲ. ಇನ್ನು ಆ ಶೆಲ್ಪಿಂದೆಲ್ಲ ತೆಗೆದ್ಬಿಟ್ಟು ಧೂಳೆಲ್ಲ ತೆಗೆದು ಹಂಗೆ ಒಂದೊಂದು ಐಟಮೇ ಒಂದೊಂದು ಎಲ್ಲ ನೀಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜೋಡಿಸ್ಕೊಂಡೆ. ಅಷ್ಟೊಂದೇ ನನಗೆ ಜಾಸ್ತಿ ಸುಸ್ತು ಅನ್ನಿಸ್ಲಿಲ್ಲ, ಏನೂ ಆಗಲಿಲ್ಲ. ನಾನಂತೂ ಎಷ್ಟು ಸರಿ ಚೇಂಜ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ, ಒಂದೊಂದು ಸರಿ ಅಷ್ಟು ಸರ್ತಿ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಸಮಾಧಾನನೇ ಅನಿಸಲ್ಲ. ಒಂದು ವಸ್ತು ಇಲ್ಲಿಟ್ರೆ ಚೆನ್ನಾಗಿರುತ್ತೆ ಅಂತ ಮುಂಚೆಯಿಂದನೂ ಅಷ್ಟೇ, ನಾನು ಇವಾಗಂತಲ್ಲ, ಫಸ್ಟಿಂದನೂ ಅಷ್ಟೇ. ನನಗೆ ಇವಾಗ ಇವಾಗ ಡಬ್ಬ ಎಲ್ಲ ಒಂದತ್ರ ಇಟ್ಟರೆ ನೀಟಾಗೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ವ, ಇಲ್ಲಿಟ್ರೆ ಹೆಂಗೆ ಕಾಣಿಸುತ್ತೋ, ಅಲ್ಲಿಟ್ರೆ ಹೆಂಗೆ ಕಾಣಿಸುತ್ತೆ, ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತಾನೇ ಇರುತ್ತೆ ನನಗೆ. ಅದಕ್ಕೋಸ್ಕರ ಚೇಂಜ್ ಮಾಡ್ತಾನೆ ಇರ್ತೀನಿ. ಎಷ್ಟು ಸರಿ ಚೇಂಜ್ ಮಾಡ್ತೀನಿ ನನಗೆ ಗೊತ್ತಿರಲ್ಲ. ಇನ್ನು ಡಬ್ಬೆಲ್ಲ ಒರೆಸ್ಬಿಟ್ಟು ನೀಟಾಗಿ ಶೆಲ್ಪೆಲ್ಲ ಒರೆಸು ಎಲ್ಲ ಅಲ್ಲೆಲ್ಲ ತೊಳ್ಕೊಂಬಿಟ್ಟು ಇವಾಗ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಸ್ಟವ್ ತೊಳಿತಾ ಇದ್ದೀನಿ. ಸ್ಟವ್ ಅಷ್ಟೇ ನನ್ನ ಕೈಯಲ್ಲಿ ಪಾಪ ಸೌದೋಗ್ತಾ ಇದೆ. ಅದೊಂದು ಸ್ವಲ್ಪ ನನಗೆ ಗಲೀಜಾದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ನೀಟಾಗಿ ನೀರು ಹಾಕ್ಬಿಟ್ಟು ತೊಳಿತಾನೇ ಇರ್ತೀನಿ. ಜಾಸ್ತಿ ಏನೇ ಹೇಳಿ ಜಾಸ್ತಿ ನೀರು ಹಾಕಿ ಸ್ಟವ್ ಅದೆಲ್ಲ ತೊಳೆಯೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ, ಆದರೂ ಕೂಡ ನನಗೆ ಸಮಾಧಾನ ಆಗಲ್ಲ. ಅಟ್ಲೀಸ್ಟ್ ಯಾವ್ದು ಬಟ್ಟೆನಾದರೂ ತೊಗೊಂಡು ಒರೆಸ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಜಾಸ್ತಿ ಯಾವಾಗಲೂ ವಿಮ್ ಜೆಲ್ ಹಾಕ್ಬಿಟ್ಟು ಉಜ್ತಾನೇ ಇರ್ತೀನಿ, ಒರೆಸ್ತಾನೇ ಇರ್ತೀನಿ, ತೊಳಿತಾನೇ ಇರ್ತೀನಿ. ಎಷ್ಟು ಸರ್ತಿ ತೊಳಿತೀನಿ ನನಗೆ ನೆನಪಿರಲ್ಲ ಅಷ್ಟು. ಬೆಳಗ್ಗೆ ಮತ್ತು ನೈಟು ಮಲ್ಕೋಬೇಕಾದ್ರೆ ಎಷ್ಟು ಸರ್ತಿ ಅಂದರೆ, ಈಗ ಅಡುಗೆ ಮಾಡಿರ್ತೀವಿ, ಅದು ಕ್ಲೀನಾಗಿ ಇರುತ್ತೆ, ಆದರೂ ಕೂಡ ನನಗೆ ಒರೆಸಿ ಎಲ್ಲ ಕ್ಲೀನ್ ಮಾಡೋವರೆಗೂ ನಂಗೆ ಸಮಾಧಾನ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲ ಇವಾಗ ಸ್ಟವ್ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇವಾಗೆಲ್ಲ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ. ಇನ್ನು ಕೆಳಗೆ ಅಷ್ಟೇ ಸಿಲಿಂಡ್ರ್ ಇರುತ್ತಲ್ವ, ಸಿಲಿಂಡ್ರು ಕೂಡ ಯಾವ್ದು ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡಿದ್ದೆ ಆಗಲೇ ಮುಂಚೆನೇ. ಒರೆಸ್ಬಿಟ್ಟು ಅದು ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳಿ ಇವಾಗ ಮೇಲೆ ಸ್ಟವ್ ಎಲ್ಲ ನೀಟಾಗಿ ತೊಳೆದೆ. ಮತ್ತು ನೀರು ಕೂಡ ಬೆಳಗ್ಗೆನೇ ಬಿಟ್ಬಿಡ್ತಾರೆ, ಅಷ್ಟೊತ್ತಿಗೆ ಬೆಳಗ್ಗೆ ಬಿಟ್ಬಿಡ್ತಾರೆ. ಇವಾಗ ಒಂದು 4:15-5 ಗಂಟೆ ಅಷ್ಟೊತ್ತಿಗೆ ನೀರು
ಮಾಡ್ತಾರೆ. ಅದಕ್ಕೋಸ್ಕರ ಚಿಕ್ಕ ಇದು ಬಂದುಬಿಟ್ಟು ಅವ್ರು ಬೇಗನೆ ಎದ್ದಿರ್ತಾರಲ್ವ, ಅವರು ನೀರೆಲ್ಲ ಹಿಡ್ದಿಟ್ಟಿರ್ತಾರೆ. ಇನ್ನು ನಾನು ಎದ್ದಾಗ ತೊಗೊಬಂದು ಕೊಡ್ತಾರೆ. ಇನ್ನು ಕ್ಯಾನ್ ಕೂಡ ಸ್ವಲ್ಪ ನೀರಿತ್ತು, ಕ್ಯಾನಲ್ಲಿ ತೊಳೆದು ಬಿಡೋಣ, ಅದು ಕೂಡ ತೊಳೆದು ಮತ್ತು ತುಂಬದರಿವೆ ಇದ್ವಲ್ಲ ಒಯ್ಯೋಣ ಅಂತೇಳ್ಬಿಟ್ಟು ಕ್ಯಾನ್ ಕೂಡ ತೊಳಿತಾ ಇದ್ದೀನಿ. 2 ಕೊಡ ನೀರು ಹಾಕಿದ್ರೆ ಒಂದಿನ ಫುಲ್ಲು ಬರುತ್ತೆ ನನಗೆ. ಹಾಗಾಗಿ ನೀರಿಂದೇನು ಅಷ್ಟೊಂದು ಸಮಸ್ಯೆ ಇಲ್ಲ. ಇನ್ನು ಎಲ್ಲದಕ್ಕೂ ಪಾತ್ರೆ ತೊಳೆಯೋಕ್ಕೂ ಬಟ್ಟೆ ಎಲ್ಲ ಒಗಿಯೋಕ್ಕಂದ್ರೆ ಹೊರಗಡೆ ಸಿಗುತ್ತೆ, ಕುಡಿಯೋಕ್ಕೆ ಮಾತ್ರ ಎತ್ಕೊಂಬರ್ಬೇಕು ಅಷ್ಟೇ ಬೇರೆ ಕಡೆಯಿಂದ ಹೋಗ್ಬಿಟ್ಟು. 1-2-3 ಕೊಡ ಹೊತ್ಕೊಂಬಂದ್ರೆ ಸಾಕಾಗುತ್ತೆ, ಒಂದಿನ ಫುಲ್ಲು ನಮಗೆ ಯೂಸ್ ಆಗುತ್ತೆ. ಇನ್ನು ಅದಕ್ಕೋಸ್ಕರ ಕ್ಯಾನು ಕೂಡ ಎಲ್ಲ ತೊಳೆದ್ಬಿಟ್ಟು ನೀರು ಕೂಡ ತುಂಬಿಸ್ದೆ. ಅದು ಕೂಡ ಒಂದು ಕೆಲಸ ಆಯಿತು ನನಗೆ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ, ಅವನು ಯಾವಾಗ ಎದ್ದೇಳ್ತಾನೆ ಅನ್ನೋ ಥರ ಕೂಡ ಆಗ್ತಾಯಿತ್ತು ನನಗೆ. ಅವನು ಎದ್ರಂತೂ ಒಂದು ಕೆಲಸ ಮಾಡೋಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸ್ವಲ್ಪ ಫಾಸ್ಟಾಗಿ ಕೆಲಸ ಎಲ್ಲ ಮಾಡಿಕೊಂಡೆ. ನಾವು ಏನಿಲ್ಲ ಅಂದರೂ ತಿಂಗಳಲ್ಲಿ ಎರಡು ಸತಿ ಈ ಥರ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಯಾವಾಗಿದ್ರೂ ಕೂಡ ವಾರ ಮಾಡ್ತೀವಲ್ವ, ಇವಾಗ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟು ಗುರುವಾರ, ಶುಕ್ರವಾರ ಆ ಥರ ಎಲ್ಲ ವಾರ ಮಾಡ್ತೀವಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಕೂಡ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಲ್ಲ, ಅಷ್ಟೊಂದೇನೇನು ಡಸ್ಟ್ ಇರಲ್ಲ, ಏನಿಲ್ಲ, ನೀಟಾಗೇ ಇರುತ್ತೆ ಮನೆ. ಈ ಥರ ಏನಿಲ್ಲ ಅಂದ್ರೂ ತಿಂಗಳಲ್ಲಿ ಎರಡು ಸತಿ ಸಾಕು. 2 ಸತಿ ಎಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡಿಕೊಂಡ್ರೆ ಇನ್ನು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಹಬ್ಬಗಳಲ್ಲೆಲ್ಲ ನಮಗೆ ಸ್ವಲ್ಪ ಪಾತ್ರೆ ಅವೆಲ್ಲ ತೊಳೆಯೋಕೆ ಕೂಡ ತುಂಬ ಈಸಿ ಆಗುತ್ತೆ. ಜಾಸ್ತಿ ಧೂಳು ಏನು ಕುತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇರ್ತೀನಿ. ನಾನು ಯಾವಾಗಲೂ ಅಷ್ಟೇ ತಿಂಗಳಲ್ಲಿ 2 ಸತಿ ನಾನು ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಅಂದರೆ ಎಷ್ಟು ಸಿಗುತ್ತೋ ಅಷ್ಟೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಸೆಲ್ಫ್ ಆಗಲಿ ಏನಾಗಲಿ, ಮೇಲ್ಗಡೆ ಶೆಲ್ಫ್ ಇದೆಯಲ್ವ, ಅಲ್ಲಿ ಪಾತ್ರೆ ಎಲ್ಲ ಇಟ್ಟಿದ್ದೀನಲ್ವ, ಅಲ್ಲಿ ಮಾತ್ರ ಇಳ್ಸೋಕ್ಕಾಗಲಿಲ್ಲ ಪಾತ್ರೆ ಅವೆಲ್ಲ. ಅವೇನಿದ್ರು ಸ್ವಲ್ಪ ಮನೆ ಎಲ್ಲ ತೊಳೆದಾಗ ಮಾತ್ರ ಅವನ್ನ ಇಳಿಸ್ತೀನಿ, ಇಲ್ಲಾಂದರೆ ಇಳ್ಸೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಸಿಗುತ್ತೋ ಚೇರ್ ಹಾಕ್ಕೊಂಡು ಒಂದು 4 ಸ್ಟೆಪ್ ಸಿಗುತ್ತೋ ಅಷ್ಟು ಮಾತ್ರ ತೊಗೊಂಡ್ಬಿಟ್ಟು ಎಲ್ಲ ತಿಕ್ಕಿ ಎಲ್ಲ ತೊಳೆದು ನೀಟಾಗಿ ಅಲ್ಲೆಲ್ಲ ಒರೆಸ್ಕೊಂಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಡ್ತೀನಿ. ಅದೊಂಥರ ತುಂಬ ನೆಮ್ಮದಿ ಅನಿಸುತ್ತೆ ಮನೆ ಆ ಥರ ಎಲ್ಲ ಇದ್ದರೆ. ನನಗಂತೂ ಇವತ್ತೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಕ್ಕೆ ತುಂಬ ಮನಸ್ಸೆಲ್ಲ ಒಂಥರ ನೆಮ್ಮದಿ ಆಯಿತು. ಮತ್ತು ಸಾಯಂಕಾಲ ಪೂಜೆ ಮಾಡಿದ್ನಲ್ವ, ಇನ್ನೂ ಒಂಥರ ಮನಸ್ಸಿಗೆ ಒಂಥರ ಖುಷಿನೂ ಆಯಿತು. ನೋಡಬೇಕು ಅಂತಲೇ ನಮಗೆ ಅನ್ನಿಸ್ತಾ ಇರುತ್ತೆ. ಚೆನ್ನಾಗಿ ನೀಟಾಗಿ ಜೋಡಿಸಿರ್ತೀವಲ್ವ, ನಮಗೆ ಆಗಲೆಲ್ಲ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ ನನಗಂತೂ. ಇದನ್ನು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಹಾಕೋಣ ಅಂತ ಹೇಳಿ ಅವನು ಕೂಡ ಹೊರಗಡೆ ಇಟ್ಟಿದ್ದೆ. ಇನ್ನು ಹೊರಗಡೆ ಇಟ್ಬಿಟ್ಟು ಚಪ್ಪರದ ಕೆಳಗೆ ಕೂಡ ಎಲ್ಲ ಕ್ಲೀನಾಗಿ ಧೂಳೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಫಸ್ಟ್ ಇದೆಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲೆಲ್ಲ ಒರೆಸಿ ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಏನಿದ್ರು ಕೂಡ ಒಳಗಿಂದ ಹೊರಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಮತ್ತು ಹೊರಗಿಂದ ಒಳಗಡೆ ಯಾವತ್ತೂ ಕ್ಲೀನ್ ಮಾಡಬಾರ್ದು. ಒಳಗಿಂದನೇ ಎಲ್ಲ ನೀಟಾಗಿ ಎಲ್ಲ ಅಂದರೆ ಒರೆಸೋದಾಗಲಿ ಏನೇ ಆಗಲಿ, ಧೂಳು ತೆಗಿಯೋದಾಗಲಿ, ಪ್ರತಿಯೊಂದು ಕೆಲಸ ಆದ್ರೂ ಫಸ್ಟು ಒಳಗೆಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಹೊರಗಿಂದೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಒಳಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ಹೊರಗಿಂದೆಲ್ಲ ಕ್ಲೀನ್ ಮಾಡಿದೆ. ಇನ್ನು ನೀರೆಲ್ಲ ತುಂಬಿಸ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು ನಂದು. ಇನ್ನು ಶೆಲ್ಫಲ್ಲೆಲ್ಲ ಅವೆಲ್ಲ ತೆಗೆದ್ಬಿಟ್ಟು ನನ್ನ ಮಗನ ಬಟ್ಟೆ ಅವೆಲ್ಲ ತೆಗೆದು ಅವು ಕೂಡ ನೀಟಾಗೆಲ್ಲ ಫೋಲ್ಡ್ ಮಾಡಿ ಮತ್ತು ಒಂದು ಬಾಕ್ಸ್ಗೆಲ್ಲ ಹಾಕಿ ಇಟ್ಬಿಟ್ಟು ಅಲ್ಲಿ ಅಂದರೆ ದೇವ್ರ ಫೋಟೋ ಎಲ್ಲ ತೆಗ್ದಿದ್ದೆ. ದೇವ್ರ ಫೋಟೋ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಶೆಲ್ಫಲ್ಲೆಲ್ಲ ಫೋಟೋ ಎಲ್ಲ ತೆಗೆದು ಅಲ್ಲಿ ಕೂಡ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಇವಾಗ ಲಾಸ್ಟಲ್ಲೆಲ್ಲ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ಈಗ ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತೆ ಚಪ್ಪರದ ಕೆಳಗೆ ಕೂಡ ನೆಲ ಒರೆಸ್ಬೇಕಿತ್ತು. ನಾನಂತೂ ನೆಲ ಒರೆಸ್ಬೇಕಾದ್ರಂತೂ ಕಂಪಲ್ಸರಿ ಒಂದು ಸ್ವಲ್ಪ ಹರಳುಪ್ಪು ಮತ್ತು ಅರಿಶಿನ ಹಾಕಿ ನೆಲ ಒರೆಸ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಏನಾದರೂ ನೆಗೆಟಿವಿಟಿ ಏನಾದರೂ ಮನೇಲಿದ್ರಂತೂ ಹೋಗುತ್ತೆ ಅನ್ನೋ ಒಂಥರ ನೆಮ್ಮದಿರುತ್ತೆ ಮನಸ್ಸಿಗೆ. ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಎಲ್ಲರೂ ಕೂಡ ಪಾಲಿಸ್ತಾರೆ. ನಾನು ಕೂಡ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗುತ್ತೆ. ಮತ್ತು ಜಾಸ್ತಿ ಏನು ಕೆಟ್ಟ ಕನಸು ಆ ಥರ ಎಲ್ಲ ಬೀಳೋದಿಲ್ಲ. ಮತ್ತು ಮಕ್ಕಳು ಬೇರೆ ಇರ್ತಾರಲ್ವ, ಚಿಕ್ಕ ಮಕ್ಕಳು, ಮತ್ತು ಅವ್ರಿಗೂ ಸ್ವಲ್ಪ ನಿಟ್ಟು ಬೀಳೋದು, ಕೆಟ್ಟ ಕನಸು ಬಿದ್ದಾಗ ಎದ್ದೊಳೋದು, ಅರ್ಚೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ವ. ಅದಕ್ಕೋಸ್ಕರ ಈ ಥರ ನಮಗೆ ಗೊತ್ತಿರೋ ರೆಮಿಡೀಸ್ ಎಲ್ಲ ನಾವು ಫಾಲೋ ಮಾಡ್ಕೊಂಡೋದ್ರೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ನಾನು ಬೆಳಗ್ಗೆ ಟೈಮ್ ಅಷ್ಟೇ ಎದ್ದ ತಕ್ಷಣ ಅಂಗಡಿ ಮುಂದೆ ಕಸ ಎಲ್ಲ ಗೂಡಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕಲಸ್ಬಿಟ್ಟು ನೀರೆಲ್ಲ ಅಂದರೆ ಅಲ್ಲೆಲ್ಲ ಅಂಗಳಕ್ಕೆಲ್ಲ ಹಾಕ್ಬಿಡ್ತೀನಿ. ಚೆನ್ನಾಗೆ ಏನಾದರೂ ಸ್ವಲ್ಪ ಕೆಟ್ಟ ದೃಷ್ಟಿ ಅದು ಇದು ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲರ ದೃಷ್ಟಿನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಕಣ್ಣು ದೃಷ್ಟಿ ಸರಿ ಇರುತ್ತೆ, ಕೆಲವ್ರು ಕಣ್ಣು ದೃಷ್ಟಿ ಸರಿ ಇರಲ್ಲ. ಅದಕ್ಕೋಸ್ಕರ ಆ ಥರ ಎಲ್ಲ ನಮ್ಗೆ ಗೊತ್ತಿರೋ ಚಿಕ್ಕ ಪುಟ್ಟ ಆ ಥರ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಸೇಫ್ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ಈ ಥರ ಇತ್ತು, ಈ ಥರ ಜೋಡಿಸಿದ್ದೀನಿ. ನನಗೆ ಏನು ಬೇಕು 10 ರೂಪಾಯಿ ಅಂತ ಹೇಳಿಬಿಟ್ಟು ಟೀ ಮಾಡಬೇಕಾದ್ರೆ ಈ ಥರ ಡಬ್ಬು
ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದು ಈ ಕಡೆ ಸೈಡೇ ಇಟ್ಟೆ. ಇನ್ನು ದೇವ್ರ ಫೋಟೋ ಎಲ್ಲ ತೆಗ್ದಿದ್ದೆ, ಆ ಶೆಲ್ಫ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಫೋಟೋ ಎಲ್ಲ ಒರೆಸ್ಬೇಕಿತ್ತು, ಅವನು ಕೂಡ ಸ್ವಲ್ಪ ಪೆಂಡಿಂಗ್ ಇತ್ತು. ಇನ್ನು ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಮಧ್ಯಾಹ್ನನೇ ಆಯಿತು. ಆಗಲೇ 1:15 ಏನಾಗಿತ್ತು ನಾನು ಅಡುಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಏನು ಮಾಡಬೇಕಪ್ಪ ಅಡುಗೆ ಮಾಡೋಕ್ಕೆ ಏನೂ ಇಲ್ಲಲ್ಲ, ಅಂದರೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಸಿವಾಗ್ಬಿಟ್ಟಿತ್ತು ನನಗೆ. ಮುಂಚೆ ಆದರೆ ತಡ್ಕೊಳ್ತಾ ಇದ್ದೆ, ಸಂಜೆವರೆಗೂ ಬೇಕಾದ್ರೆ ತಡ್ಕೊಳ್ತಿದ್ದೆ, ಆದರೆ ಇವಾಗ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಏನು ಬೇಗ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಇವಾಗ ಅನ್ನ ಸಪ್ರೇಟಾಗಿ ಗೊಜ್ಜು ಸಪ್ರೇಟಾಗಿ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಹೇಳಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇವಾಗ ಈ ಥರ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಬೇಗನೆ ಆಗುತ್ತೆ. ಇನ್ನು ಅದು ಕೂಡ ನನಗೆ ನೆನಪು ಬಂತು. ಫಸ್ಟ್ ಅಕ್ಕೆಲ್ಲ ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಟ್ಬಿಟ್ಟು ಮತ್ತು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಇನ್ನು ಫೈನಲಿ ಚಿತ್ರಾನ್ನ ಮಾಡಿದೆ. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿದು. ನನಗಂತೂ ಹೊಟ್ಟೆ ಹಸಿವಾಗಿತ್ತಲ್ಲ, ಸ್ವಲ್ಪ ಹೊಟ್ಟೆ ತುಂಬಾ ತಿಂದೆ. ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಾನು ರೆಸ್ಟ್ ಮಾಡಿ ನನ್ನ ಮಗ ಕೂಡ ಮಲ್ಕೊಂಡ. ಅವನು 2 ಸತಿ ಮಲ್ಕೊಂಡಿದ್ದ, ಅವನು ಯಾಕೋ ಗೊತ್ತಿಲ್ಲ. ನನಗೂ ಕೂಡ ಸ್ವಲ್ಪ ಈಸಿ ಆಯಿತು ಅವ್ನು ಮಲ್ಕೊಂಡಿದ್ದಕ್ಕೆ. ಬಿಡಿ ಮಲ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆದೆ ನಾನು ಕೂಡ. ಈ ಥರ ಮಸಾಲೆ ಅನ್ನ ಇಲ್ಲ ಪಲಾವ್ ಮಾಡೋ ಥರ ಟೊಮೊಟೊ ಬಾತು ಏನಾದರೂ ಮಾಡ್ತೀವಲ್ವ, ಅದೇ ಥರನೇ ಸೇಮ್ ಚಿತ್ರಾನ್ನ ಮಾಡ್ತೀವಲ್ವ, ಅದೇ ಥರನೇ ಗೊಜ್ಜೆಲ್ಲ ಮಾಡಿಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಹಾಕಿ ಈ ಥರ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಚಿತ್ರಾನ್ನ. ಈ ಥರ ಅದೇ ಸ್ಕೂಲಲ್ಲಿ ಮಾಡ್ತಾರೆ ಅಂತ ಹೇಳಿದ್ನಲ್ವ ನಾನು ಫಸ್ಟಿಗೆ. ಯಾವಾಗಾದ್ರೂ ಈ ಥರ ಮಾಡ್ತಾನೆ ಇರ್ತೀನಿ ನಾನು. ಕಂಪಲ್ಸರಿ ಸ್ಕೂಲಲ್ಲೆಲ್ಲ ಇದೇ ಥರನೇ, ಮಿಡ್ಲ್ ಸ್ಕೂಲಲ್ಲೆಲ್ಲ ಮಾಡೋದು. ಅಂದರೆ ಜಾಸ್ತಿ ಜನ ಮಕ್ಕಳಲ್ವ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಅವರು ಅನ್ನ ಮತ್ತು ಗೊಜ್ಜು ಸಪ್ರೇಟ್ ಮಾಡಲ್ಲ. ಈ ಥರ ಗೊಜ್ಜೆಲ್ಲ ಮಾಡಿಬಿಟ್ಟು ನೀರು ಹಾಕಿ ಮತ್ತು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅವರು ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಇನ್ನು ಫೈನಲಿ ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿದೆ ನನಗೆ. ಊಟ ಕೂಡ ಮಾಡಿದೆ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ, ಅವನು ಇನ್ನೂ ಎದ್ದಿರಲಿಲ್ಲ. ಅವನು ಎದ್ದೇಳ್ತಾನೆ ಅಂತ ಆ ಕಡೆ ಕೂಡ ನೋಡ್ತಾ ಇದ್ದೆ. ಇನ್ನು ಬೇಗ ಬಿಸಿ ತಿಂದುಬಿಡೋಣ ಅಂತ ಹೇಳಿ ಅಂಗಡಿಗೆ ಕೂಡ ಬರ್ತಾಯಿದ್ರು, ಅಲ್ಲಿ ಕೂಡ ನೋಡಿಕೊಂಡು ಬೇಗ ಊಟ ಮಾಡಿ ಮುಗಿಸ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಿತ್ರಾನ್ನ ಅಂತ. ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 2:15 ಆಯಿತು. ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು, ಬೇಗ ಊಟ ಮಾಡಿದೆ. ಇನ್ನು ಕೆಲಸ ಎಲ್ಲ ಹಂಗೆ ಇದೆ, ಇನ್ನೂ ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಇವಾಗ ನಿಧಾನಕ್ಕೆ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಊಟ ಮಾಡಿದ್ದೀನಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊತೀನಿ. ಇನ್ನು ಅಂಗಡಿ ಐಟಮ್ ಕೂಡ ಖಾಲಿಯಾಗಿತ್ತು, ಅದು ಕೂಡ ತರಿಸಿದ್ದೀನಿ, ಅದು ಕೂಡ ಜೋಡಿಸ್ಬೇಕಿಲ್ಲ. ಅದು ನಿಧಾನಕ್ಕೆ ಜೋಡಿಸ್ಕೊಂಡ್ರೆ ಆಯಿತು. ಮತ್ತು ಫಸ್ಟು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಬಿಟ್ಟು ಸಾಯಂಕಾಲ ಪೂಜೆ ಮಾಡ್ತೀನಿ ಅಷ್ಟೇ. ಇನ್ನು ನನ್ನ ಮಗ ಕೂಡ ಮಲಗಿದ್ದಾನೆ, ಅವನು ಇನ್ನೂ ಎದ್ದಿಲ್ಲ. ಅವನು ಎದ್ದ ತಕ್ಷಣ ಅವನಿಗೂ ಸ್ವಲ್ಪ ಊಟ ಮಾಡಿಸಿ ಅವನಿಗೂ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸಾಯಂಕಾಲ ಪೂಜೆ ಮಾಡ್ತೀನಿ. ಇನ್ನು ಅಡುಗೆ ಬಂದುಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿದ್ನಲ್ಲ ಬಿಸಿದು, ಅದೇ ಇರುತ್ತೆ. ನೋಡೋಣ, ಸಾಯಂಕಾಲಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊತೀನಿ, ಬಿಸಿ ಮುದ್ದೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.